ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳುವಂತಹ ದೊಡ್ಡ ಹಗರಣವಾಗಿದೆ. ಕಸದ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಮಾಡಿದ್ರ, ಬ್ಲಾಕ್ ಲಿಸ್ಟ್ ಕಂಪನಿ ರಾಮ್ಕಿಗೆ ಕೊಟ್ಟಿದ್ರ ಹಾಗಿದ್ರೆ ಟೆಂಡರ್. ಈ ಒಂದು ಆರೋಪವನ್ನ ಮಾಡ್ತಾ ಇರೋದು SR ಅಶೋಕ್ ಅವರು. ಕಸದ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿಯನ್ನ ನಡೆಸಿದ ಕಾಂಗ್ರೆಸ್ನವರು ಲೂಟಿ ಮಾಡಿದ್ದಾರಾ? ಬ್ಲಾಕ್ ಲಿಸ್ಟ್ ಕಂಪನಿ ರಾಮ್ಕಿಗೆ ಕೊಟ್ಟಿದ್ರ ಟೆಂಡರ್ ಅನ್ನ? ಕಸದ ಹೆಸರಿನಲ್ಲಿ ಮಾಡಿರುವಂತಹ ಲೂಟಿಯ ಬಗ್ಗೆ ದಾಖಲೆಯನ್ನ ರಿಲೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ವಿಪಕ್ಷ ನಾಯಕ. ಕಸದ ಹೆಸರಿನಲ್ಲಿ 36,000 ಕೋಟಿ ಲೂಟಿ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧವಾಗಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಆರ್ ಅಶೋಕ್. ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಗಟ್ಟಲೆ ಲೂಟಿಯನ್ನ ಮಾಡಲಾಯಿತು. ಈ ಒಂದು ದಾಖಲೆ ಏನ್ ಬಿಡುಗಡೆ ಮಾಡಿದ್ದಾರೆ ಅದು ಸತ್ಯವೇ ಅನ್ನೋದಾದ್ರೆ, ಅಥವಾ ಮಾಡ್ತಾ ಇರುವಂತಹ ಆರೋಪ ಸತ್ಯ ಅನ್ನೋದಾದ್ರೆ, ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಈಗಾಗಲೇ ಆರ್ ಅಶೋಕ್ ಅವರು ಬಿಡುಗಡೆ ಮಾಡಿದ್ದಾರೆ. ಕಸದಲ್ಲಿ ಇಷ್ಟು ದೊಡ್ಡ ಹಗರಣ ಆಗ್ತಾ ಇದೆಯಾ? ದೇಶದ ಇತಿಹಾಸದಲ್ಲಿ ನಡೆದೇ ಇಲ್ಲ ಈ ಮಟ್ಟದ ಹಗರಣ. ದೆಹಲಿ ಕಂಪನಿಯಿಂದ ಹಗರಣ ನಡೆದಿದೆ ಆರ್ ಅಶೋಕ್ ಅವರು ಹೇಳ್ತಾ ಇರೋದು, ಅಥವಾ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದು. ಕಾಂಗ್ರೆಸ್ ಹೈಕಮಾಂಡ್ ಮೂಲಕವೇ ಹಗರಣ ನಡೆಸಲಾಗಿದೆ. 30 ವರ್ಷಕ್ಕೆ 36,000 ಕೋಟಿ ಟೆಂಡರ್ನಲ್ಲಿ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 10,000 ಕೋಟಿ ಕಿಕ್ ಬ್ಯಾಕ್ ಅನ್ನುವಂತಹ ಆರೋಪ. ಮುಂದಿನ 30 ವರ್ಷಕ್ಕೆ ಟೆಂಡರ್ ಕೊಟ್ಟು ಹಗರಣವನ್ನ ನಡೆಸಲಾಗಿದೆ. ಜೊತೆಗೆ 35 ವರ್ಷಕ್ಕೆ ವಿಸ್ತರಣೆಯನ್ನ ಮಾಡಬಹುದು ಅಂತ ಆರ್ ಅಶೋಕ್ ಆರೋಪ ಮಾಡ್ತಿದ್ದಾರೆ. ₹6,000 ಕೋಟಿ ಮಾತ್ರ ಆಗ್ತದೆ. ಹೀರೋನೇ ಮಾಡಿದ್ರೆ ಅವನಿಗೆ ಅಥವಾ 40 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ನಲ್ಲ, ಅದು ಕೊಟ್ಟರು ಕೂಡ ₹8,000 ಆಗ್ತದೆ. ₹36,000 ಇದು ಅಂತ ಹೇಳಿದ್ರೆ ಕಿಕ್ ಬ್ಯಾಕ್ ಇದ್ದೇ ಇರ್ತೈತಲ್ಲ. ಅಲ್ಲ ರೀ, 30 ವರ್ಷಕ್ಕೆ ಯಾವನ ಟೆಂಡರ್ ಕರೀತಾರೆ ಯಾರನ್ನ? ಇದೇನು ಟನಲ್ ರೋಡ, ಟನಲ್ಲ ಇಲ್ಲ ಚಂದ್ರಲೋಕಕ್ಕೆ ಹೋಗೋದ, ಇಲ್ಲ ಇದಕ್ಕೆ ಮಂಗಳ ಗ್ರಹಕ್ಕೆ ಹೋಗೋ ಸ್ಕೀಮ? ಇದು ಕಸದ್ದು. ಇವ್ರು ಇರೋದೇ ಇನ್ನು 1 ವರ್ಷ 11 ತಿಂಗಳು. ಇವ್ರ ಆಯುಷ್ ಇರೋದೇ 1 ವರ್ಷ 11 ತಿಂಗಳು. ಬಿದ್ದರೆ 9 ತಿಂಗಳಿಗೆ ಬಿದ್ದೋತತೆ. 1 ವರ್ಷ 11 ತಿಂಗಳು ಇರೋಂತ ಅಧಿಕಾರ ನಿಮ್ದು. ನೀವು 30 ವರ್ಷಕ್ಕೆ ಹೆಂಗ್ ಟೆಂಡರ್ ಕರಿತೀರಾ? ಯಾವ ಅಧಿಕಾರ ಇದೆ ನಿಮ್ ಟೆಂಡರ್ ಕರಿಯಕ್ಕೆ? ಅಂದ್ರೆ ಲೂಟಿ ಮಾಡಕ್ ತಾನೆ. ಕಮಿಷನ್ ಇಲ್ದಿದ್ದು ನೀವ್ ಯಾಕೆ ಕರಿತಾರಪ್ಪ? ನಿಮ್ಮ ಅವಧಿ ಇತ್ತಪ್ಪ, ಆಯ್ತು, 2 ವರ್ಷಕ್ಕೆ ಕರೆದು ಬಿಡಿ, ಇಲ್ಲ 3 ವರ್ಷಕ್ಕೆ ಕರೆದು ಬಿಡಿ. 30 ವರ್ಷಕ್ಕೆ ಹೆಂಗ್ ಕರಿತೀರಾ? ಕಮಿಷನ್ ಇಲ್ದಿದ್ದು ಹೆಂಗ್ ಕರಿತೀರಾ? ರಾಮ್ಕಿ ಹೆಸರಿನ ಕಂಪನಿ ಈಗಾಗಲೇ ಕಪ್ಪು ಪಟ್ಟಿಗೆ ಸೇರಿದೆ. ಕಪ್ಪು ಪಟ್ಟಿಗೆ ಸೇರಿದಂತಹ ಕಂಪನಿಗೆ ಇವರು ಟೆಂಡರ್ ಅನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಇವರಿಗೆ ಯಾಕೆ ಟೆಂಡರ್ ಅನ್ನ ಕೊಟ್ರು ಅಂತ ಹೇಳಬೇಕು. ಈ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಇದ್ದೇವೆ, ಇದನ್ನ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟರು. ಜೊತೆಗೆ ಈ ಸಂಬಂಧವಾಗಿ ನಾವು ದೂರನ್ನ ಕೂಡ ಕೊಡ್ತೇವೆ ಅಂತ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಏನಿದು ಕಸದ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಿಜೆಪಿಯ ನಾಯಕರು ಆರೋಪವನ್ನ ಮಾಡಲಾಗ್ತಾ ಇದೆ? ಯಾವೆಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ? ಏನಿದೆ ಮಾಹಿತಿ? ಪ್ರಮುಖವಾಗಿ ಕಸ ವಿಲೇವಾರಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕದ್ದು. ಇತಿಹಾಸದಲ್ಲಿ 30 ವರ್ಷಗಳಿಗೆ ಗುತ್ತಿಗೆ ಯಾವತ್ತಿಗೂ ಕೂಡ ಕೊಟ್ಟಿಲ್ಲ. ಜೊತೆಗೆ 30 ವರ್ಷಗಳ ಟೆಂಡರ್ ಆದ ನಂತರ ಇನ್ನೂ 35 ವರ್ಷಗಳ ಕಾಲ ಅದನ್ನು ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಈ ಒಂದು ಟೆಂಡರ್ ನಲ್ಲಿ ಮಾಡಿಕೊಡ್ಲಾಗಿದೆ. ಅದು ಕೂಡ ರಾಮ್ಕಿ ಅನ್ನೋ ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗೆ ಈ ರೀತಿಯ ದೊಡ್ಡ ಮಟ್ಟದ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅಕ್ರಮವಾಗಿ ದುಡ್ಡು ಹೊಡೆಯೋದಕ್ಕೆ ಅನ್ನೋ ಒಂದು ಆರೋಪವನ್ನ ಆರ್ ಅಶೋಕ್ ಅವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ವರ್ಲ್ಡ್ ಬ್ಯಾಂಕ್ ಈ ರಾಮ್ಕಿ ಸಂಸ್ಥೆಯನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿದೆ. ಬೇರೆ ಬೇರೆ ಪಾಲಿಕೆಗಳು ಕೂಡ ಇದನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿರ್ತಕ್ಕಂಥದ್ದು. ಇಂಥ ಬ್ಲಾಕ್ ಲಿಸ್ಟ್ ಇಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗೆ ಸುಮಾರು 27,000 ಕೋಟಿಯಷ್ಟು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ 10,000 ಕೋಟಿಯಷ್ಟು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಆರ್ ಅಶೋಕ್ ಅವರು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ರಾಮ್ಕಿ ಒಂದು ಸಂಸ್ಥೆಗೆ ಟೆಂಡರ್ ಕೊಡ್ತಕ್ಕಂಥ ವಿಚಾರ ಏನಿದೆ, ಇದರ ಹಿಂದೆ ಪ್ರಮುಖವಾಗಿ
ವಿರುದ್ಧವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಕಳೆದ ಒಂದು ಸಂಪುಟದಲ್ಲೇ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕ್ಯಾಬಿನೆಟ್ ಮುಂದೆ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಬರ್ತಾರೆ. ಕೆಲವು ಸಚಿವರು 30 ವರ್ಷಗಳ ಗುತ್ತಿಗೆ ಅಂತ ನೋಡಿದ ಮೇಲೆ ಅವ್ರಿಗೂ ಕೂಡ ಶಾಕ್ ಆಗಿರ್ತಾರೆ. ಜೊತೆಗೆ ಹೈಕಮಾಂಡ್ ಇಂದ ಒಂದು ಸಂದೇಶ ಬಂದ ನಂತರ ಡಿ.ಕೆ. ಶಿವಕುಮಾರ್ ಇದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಆರ್ ಅಶೋಕ್ ಅವರು ಮಾಡಿರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ರಾಜ್ಯಪಾಲರಿಗೂ ಕೂಡ ಈಗಾಗಲೇ ಆರ್ ಅಶೋಕ್ ಮತ್ತೆ ಅವರ ನಿಯೋಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪಾಲಿಕೆಯಲ್ಲಿ ರೈಟ್ಸ್ ಅನ್ನೋ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿನೂ ಕೂಡ ಇದೆ. ಅವರು ಇಂಥ ಒಂದು ಕಂಪನಿಗೆ ಕೊಡೋದು ಬೇಡ ಅನ್ನೋ ಒಂದು ಪ್ರಪೋಸಲ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲ ಒಂದು ಪ್ರಪೋಸಲ್ಗಳನ್ನ ಗಾಳಿಗೆ ತೂರಿ, ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಈಗ ಈ ಒಂದು ರಾಮ್ಕಿ ಅನ್ನೋ ಒಂದು ಕಂಪನಿ ಏನಿದೆ, ಬ್ಲಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಪನಿ, ಆ ಕಂಪನಿಗೆ ಈ ರೀತಿ ಅಕ್ರಮವಾಗಿ ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇದರಲ್ಲಿ ಹಲವಾರು ನಾಯಕರು ಕೂಡ ಶಾಮೀಲಾಗಿದ್ದಾರೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಈ ರೀತಿಯ ಒಂದು ಟೆಂಡರ್ ಗಳನ್ನ ಕೊಟ್ರೆ ಬೆಂಗಳೂರಿಗೆ ಮುಂದೆ ಅಪಾಯ ಎದುರಾಗುತ್ತೆ, ಇದರಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ, ಇದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು ಕೂಡ ರಾಮ್ಕಿ ಸಂಸ್ಥೆಗೆ ಇಂಥ ಒಂದು ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಇದರ ಹಿಂದೆ ಖುದ್ದು ನೇರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇಬ್ಬರ ಕೈವಾಡನು ಕೂಡ ಇದೆ. ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ.